ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅತಿಯಾದ ವೋಲ್ಟೇಜ್ ಪೂರೈಕೆಯಾಗಿ 15ಕ್ಕೂ ಹೆಚ್ಚು ಮನೆಗಳ ಟಿವಿ, ಫ್ರಿಡ್ಜ್, ಫ್ಯಾನ್ ಸೇರಿದಂತೆ ವಿವಿಧ ವಿದ್ಯುತ್ ಉಪಕರಣಗಳು ಸಿಟ್ಟುಹೋಗಿರುವ ಘಟನೆ ಮರ್ಲಹಳ್ಳಿ ಗ್ರಾಮದ ಆವುಲಪಾಪನಹಟ್ಟಿಯಲ್ಲಿ ನಡೆದಿದೆ. ವಿದ್ಯುತ್ ಸರಬರಾಜಿನಲ್ಲಿ ಉಂಟಾದ ತಾಂತ್ರಿಕ ದೋಷದಿಂದ ಏಕಾಏಕಿ ಹೈ ವೋಲ್ಟೇಜ್ ಬಂದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳು ಹಾನಿಗೊಳಗಾಗಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಕಷ್ಟಪಟ್ಟು ಖರೀದಿಸಿದ್ದ ವಸ್ತುಗಳು ಕ್ಷಣಾರ್ಧದಲ್ಲಿ ಹಾನಿಯಾಗಿದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಘಟನೆ ಬಳಿಕ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು, ಅವಘಡಕ್ಕೆ ನಿಖರ ಕಾರಣ ಪತ್ತೆಹಚ್ಚಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸಮಾಜ ಪರಿವರ್ತನಾ ವೇದಿಕೆ ಜಿಲ್ಲಾಧ್ಯಕ್ಷ ಎಸ್. ಪರಮೇಶ್ ಮೌರ್ಯ, ಎಸ್. ಪಾಪಣ್ಣ, ತಿಪ್ಪೇಸ್ವಾಮಿ, ಬೋರನಾಯಕ, ಕೃಷ್ಣಮೂರ್ತಿ, ಸುರೇಶ್ ಸೇರಿದಂತೆ ಹಾನಿಗೊಳಗಾದ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಬಹಳ ಅಪಾರವಾದ ನಷ್ಟ ಆಗಿದೆ. ಅದೇ ರೀತಿ ಈ ಒಂದು ಘಟನೆಯನ್ನು ನಾವು ಈ ಒಂದು ಪ್ರತ್ಯಕ್ಷವಾಗಿ ನೋಡಿದಾಗ ಅದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅದೇನು ಯಾವ ಒಂದು ಮನೆ ದೇವರು ಗ್ರಾಮ ದೇವತೆ ಕಾಪಾಡಿದರೆ ಯಾವುದೇ ಒಂದು ರೀತಿ ಪ್ರಾಣ ಅಪಾಯ ಆಗಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ KEB ಸಿಬ್ಬಂದಿ ಏನಿದೆ, KEBಯ ಮೇಲಾಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದನ್ನು ಸೂಕ್ತ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ರಾಗಿ ವೈರ್ಗಳನ್ನು ಬಳಸಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಇಂಥ ಅನಾಹುತಗಳು ಆಗಬಾರ್ದು ಅಂಥೇಳಿ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು, ಮಹಿಳೆಯರ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ. ಸರಿ, ಒಂದು ಆವುಲಪಾಪನಹಟ್ಟಿ ಒಂದು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳಿದ್ದಾವೆ. ನಿನ್ನೆ ಸಾಯಂಕಾಲ 3:30-4 ಗಂಟೆ ಟೈಮಲ್ಲಿ ಒಂದು ಟ್ರಾನ್ಸ್ಫರ್ ಪೆಟ್ಟಿಗೆ ಒಂದು ಲೋಪದಿಂದ ಈ ಒಂದು ಕರೆಂಟ್ ದುರಂತ ನಡೆದಿದೆ. ಈ ದುರಂತ ನಡೆಯುವಂಥದ್ದು ಸಹ ಯಾಕಂತ ನಾವು ಒಂದು ಅರ್ಜೆಂಟ್ ಸಂದರ್ಭದಲ್ಲಿ ನಮಗೇನು ಗೊತ್ತಾಗಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೀಗ KEB ಕಾಲ್ ಮಾಡಿದ ಸಂದರ್ಭದಲ್ಲಿ ಅವರು ಸಹ ಲೇಟಾಗಿ ಬಂದರು. ಲೇಟಾಗಿ ಬಂದದ್ರಿಂದ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಇಲ್ಲಿ ದುರಂತ ನಡೆದಿದೆ. ಅಂದರೆ ಅವರೊಂದು ಕಾರ್ಯವೈಫಲ್ಯ ಮತ್ತು ಅವ್ರ ಕಾರ್ಯದಲ್ಲಿರ್ತಕ್ಕಂಥ ಲೋಪಗಳಿಂದಲೇ ಒಂದು ದುರಂತ ಅಂತಕ್ಕಂಥದ್ದು ನಾವು ಹಲವಾರು ಜನರನ್ನು ವಿಚಾರಿಸಿದಾಗ ಗೊತ್ತಾಯಿತು. ಯಾಕಂದರೆ ಅವನ ಟ್ರಾನ್ಸ್ಫರ್ ಪೆಟ್ಟಿಗೆಯಲ್ಲಿ ಅವ್ರು ಹಾಕಿರ್ತಕ್ಕಂಥದ್ದು ಅಲ್ಲಿ ಒಂದು ಕಾಪರ್ ಹಾಕಬೇಕಿದೆ. ಕಾಪರ್ ಬಿಟ್ಟು ಅವರು ಸಿಲ್ವರ್ ವೈರನ್ನು ಆಗಿರೋದ್ರಿಂದ ಒಂದು ತಾಂತ್ರಿಕ ದೋಷ ಸಂಭವಿಸಿದೆ ಅಂತ. ಯಾಕಂದರೆ ಆ ಒಂದು ಹೈ ವೋಲ್ಟೇಜ್ ವೇರಿಯೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಾಪರ್ ಹಾಕಿದರೆ ಅದು ಬೇಗ ಅಲ್ಲೇ ಸಿಡಿದು ಹೋಗೋದು. ಅವರು ಇದು ಅಲ್ಲಿ ಮೂಲ್ಯ ಹಾಕಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸಿಡಿದು ಹೋಗಿಲ್ಲ. ಆ ಒಂದು ಕರೆಂಟ್ ಇದಾಗಿ ಹೈ ವೋಲ್ಟೇಜ್ ಆಗಿ ಎಲ್ಲ ಮನೆಗಳು ಸಹ ಒಂದು ಅಗ್ನಿ ದುರಂತನೇ ನಡೆದೋಗ್ಬಿಟ್ಟಿದೆ. ಈ ಒಂದು ಅಗ್ನಿ ದುರಂತದಲ್ಲಿ ಸುಮಾರು 10-15ಕ್ಕೂ ಹೆಚ್ಚಿನ ರೀತಿ ಆಗಿರ್ತಕ್ಕಂಥ ಟಿವಿಗಳು, ಫ್ರಿಜ್ಗಳು, ಅದೇ ರೀತಿಯಾಗಿ ಒಂದು 50ಕ್ಕೂ ಹೆಚ್ಚಿನದಾಗಿರೋ ಫ್ಯಾನ್ಗಳು ಸಹ ಇಲ್ಲಿ ಹಾನಿ ಉಂಟಾಗಿ ಒಂದು ಅಪಾರವಾಗಿರ್ತಕ್ಕಂಥ ನಷ್ಟ ಉಂಟಾಗಿರ್ತ ಅನ್ನತಕ್ಕಂಥದ್ದು ಇಲ್ಲಿ ಎಲ್ಲ ಜನರು ಸಹ ಒಂದು ರೀತಿ ಸಂಕಷ್ಟ. ಯಾಕಂದರೆ ಇಲ್ಲಿ ಎಲ್ಲರೂ ಸಹ ಕೂಲಿ ಮಾಡಿ ಬದುಕುವಂಥ ಜನಗಳು. ಈ ಕೂಲಿ ಮಾಡಿ ಬದುಕುವಂಥ ಜನಗಳಲ್ಲಿ ಈ ಒಂದು ಅವರ ಒಂದು ಕಾರ್ಯಲೋಪದಿಂದಾಗಿ ಈ ರೀತಿ ಆಗಿರ್ತಕ್ಕಂಥ ಅವಘಡ ಸಂಭವಿಸೋದಂತ ನಮಗೆಲ್ಲ ಒಂದು ರೀತಿ ಶೋಕ ಉಂಟಾಗೋಂಥ ಒಂದು ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಒಂದು ಇಲಾಖೆ ಅಧಿಕಾರಿಗಳು ಇದರ ಕುರಿತು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಒಂದು ಅಧಿಕಾರಿಗಳು ತಕ್ಕದಾಗಿರ್ತಕ್ಕಂಥ ಶಿಕ್ಷಣ ನೀಡಿ ಮತ್ತು ನಮ್ಮೆಲ್ಲ ಈ ಒಂದು ನಷ್ಟ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಅವರು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕ್ರಮವನ್ನು ನೀಡಬೇಕೆಂದು ಅವ್ರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಮೊಳಕಾಲ್ಮೂರು ತಾಲೂಕು ಮರ್ಲಹಳ್ಳಿ ಗ್ರಾಮದ ಆವುಲಪಾಪನಹಟ್ಟಿ ಗ್ರಾಮದಲ್ಲಿ ಸರಿಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾವೆ. ಸುಮಾರು 150ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿದಂತಹ ಕಾರಣಕ್ಕೆ ಅದರ ಜೊತೆಗೆ ಏನು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅನ್ನುವಂಥದ್ದನ್ನು ನೆಪವನ್ನು ಹೇಳ್ತಾ ಇದ್ದಾರೆ. ಆದರೆ ಮೂಲತವಾಗಿ ನೋಡಿದಾಗ ಅಲ್ಲ ಒಂದು ಅಳಿಲು ಸತ್ತು ಬಿದ್ದಿದೆ. ಆ ಅಳಿಲಿನಿಂದ ಆ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ನಾನ್ಸೆನ್ಸ್ ರೀಸನನ್ನು ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ನಮ್ಮ ಹಕ್ಕೊತ್ತಾಯ ಏನಂತಂದರೆ ಅಲ್ಲಿ ನಡೆದಿರ್ತಕ್ಕಂಥ ಗಂಭೀರವಾದಂತಹ ಈ ಕಾರಣದಿಂದಾಗಿ ಸರಿಸುಮಾರು 15ರಿಂದ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಫ್ರಿಡ್ಜ್ಗಳು ಸುಟ್ಟೋಗಿವೆ, ಫ್ಯಾನ್ಗಳು ಸುಟ್ಟೋಗಿವೆ. ಅದರ ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಟಿವಿಗಳು ಕೂಡ ಸುಟ್ಟೋಗಿವೆ. ಸೊ ಎಷ್ಟೊಂದು ಇವರು ಜನರ ಪ್ರಾಣಗಳ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅಂತ ಅನ್ನೋದು ಇದು ಮೇಲ್ನೋಟಕ್ಕೆ ಸಾಬೀತಾಗಿದೆ.
ಆ ಕಾರಣಕ್ಕೆ ಏನು ಸಂಬಂಧಪಟ್ಟ ಇಲಾಖೆಯವರು ಏನು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಆ ಅಧಿಕಾರಿಗಳನ್ನು ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇಲಾಖೆಯ ಅಧಿಕಾರಿಗಳಿಗೆ ಇಡೀ ಗ್ರಾಮಸ್ಥರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಭಾಳ ಗಂಭೀರವಾಗಿ ಸರ್ಕಾರ ಇಲ್ಲಿ ವಿಶೇಷ ಪ್ರಕರಣ ಅಂತ ದಾಖಲನ್ನು ಮಾಡಿ ಏನು ನಿರ್ಲಕ್ಷ್ಯವನ್ನು ಮಾಡಿದರೆ ಅಧಿಕಾರಿಗಳನ್ನು ವಜಾ ಮಾಡೋದ್ರ ಮೂಲಕ ಇಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನು ಸರ್ಕಾರ ಭರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಇಡೀ ತಂಡದ ಪರವಾಗಿ ನಾನು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀನಿ.